ಡಾಲಿ ಪಿಕ್ಚರ್ಸ್ ಪ್ರೊಡಕ್ಷನ್ ಅಲ್ಲಿ ಮಾಡ್ತಿರೋದು ತುಂಬಾ ಹೆಮ್ಮೆ ಇದೆ. ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದೀವಿ ಸೈಫೈ ಆಗಿ. ಯೂಶಲಿ ನೋಡ್ತಿರ್ತೀರಾ ಫ್ಯಾಮಿಲಿ ಡ್ರಾಮಾ ಅದು ಇದು, ಬಟ್ ಒಂದು ಹೊಸ ಪ್ರಯತ್ನ ಆಗಿ ಹೊಸ ಕಂಟೆಂಟ್ ಇಟ್ಕೊಂಡ್ ಬರ್ತಾ ಇದೀವಿ. ಬೇರೆ ಬೇರೆ OTTs ಅಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ನಾವು ಬೇರೆ ಬೇರೆ ಕಂಟೆಂಟ್ ನೋಡಿರ್ತೀವಿ, ಈ ತರ ಸೈಫೈ ಹಾರರ್ ಥ್ರಿಲ್ಲರ್ ಅಂತ. ಕನ್ನಡದಲ್ಲಿ ಹೊಸ ಪ್ರಯತ್ನ ಮಾಡ್ತಿದ್ವಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಇನ್ನಷ್ಟು ಹೊಸ ಹೊಸ ಕಂಟೆಂಟ್ ಜೊತೆ ನಾವು ಬರ್ತೀವಿ. ಇದೇ 24th ಇವಾಗ ರಿಲೀಸ್ ಆಗಿದೆ. ಇದೇ 24th ಫುಲ್ 6 ಎಪಿಸೋಡ್ಸ್ ರಿಲೀಸ್ ಆಗ್ತಿದೆ ಜೆರಾಕ್ಸ್ದು. ನಿಮ್ಮೆಲ್ಲರ ಪ್ರೀತಿ ಮತ್ತೆ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು. ಇಲ್ಲಿ ತನಕ ಸ್ಮಾಲ್ ಕಂಟೆಂಟ್ ಗಳಲ್ಲಿ ಯೂಟ್ಯೂಬ್ ಗಳಲ್ಲಿ ಮಾಡ್ತಿರ್ತಾರೆ. ಇಲ್ಲಿ ದೊಡ್ಡ ವೇದಿಕೆ ತನಕ ಬಂದಿದೆ, ಅದು ಡಾಲಿ ಪಿಕ್ಚರ್ಸ್ ಮೈಕ್. ಹೌದು, ನನ್ಕಿನ್ನ ಹೈಟ್ ಮೈಕ್ ಕಾಣಿಸ್ತಿದೆ. ಇಷ್ಟು ದೊಡ್ಡ ವೇದಿಕೆ ತನಕ ಬಂದಿದೆ, ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಶಾರ್ಟ್ ಫಿಲ್ಮ್ಸ್ ಯೂಟ್ಯೂಬ್ ಅಲ್ಲಿ ಮಾಡ್ತಿದೆ. ಒಂದು ರೆಪ್ಯೂಟೆಡ್ ಪ್ಲಾಟ್ಫಾರ್ಮ್ ಝೀ ಕನ್ನಡಕ್ಕೆ ಮಾಡ್ತಾ ಇರೋದು, ಅದು ಡಾಲಿ ಪಿಕ್ಚರ್ಸ್ ಪ್ರೊಡಕ್ಷನ್ ಅಲ್ಲಿ. ಅಂದ್ರೆ ಸರ್ನ ನಾನು ಎಷ್ಟೋ ರೀತಿಲಿ ರಿಲೇಟ್ ಮಾಡ್ಕೋತೀನಿ ಡಾಲಿ ಸರ್ನ. ಯಾಕಂದ್ರೆ ಅವರ ಜರ್ನಿ ಜಯನಗರ್ 4th ಬ್ಲಾಕ್ ಶಾರ್ಟ್ ಫಿಲಮ್ ಇಂದ ಡಾಲಿ ಪಿಕ್ಚರ್ಸ್ ತನಕ ನಿಜವಾಗ್ಲೂ ಒಂಥರ ಇನ್ಸ್ಪಿರೇಷನ್ ಮೋಟಿವೇಶನ್ ಅಂತ ಅನ್ಬೋದು. ನಾನು ಶಾರ್ಟ್ ಫಿಲಮ್ ಮಾಡ್ತಾ ಬಂದಿರೋದು. ಎಲ್ಲೋ ಒಂದೊಂದ್ಸಲಿ ನನ್ನ ಜರ್ನಿ, ನಾನು ತುಂಬಾ ಮೂವಿ ಮಾಡದೇ ಇರ್ಬೋದು, ಕಿರುಚಿತ್ರ ತುಂಬಾ ಮಾಡಿದ್ದೀನಿ. ಸೊ ತುಂಬಾ ಟೈಮ್ ತಗೊಳ್ತು ನಂಗೆ ಬರೋಕ್ಕೆ. ಎಲ್ಲೋ ಹೋಪ್ಸ್ ಕಳ್ಕೊಂಡಾಗ ಡಾಲಿ ಸರ್ನ ನೆನ್ಸ್ಕೊತೀನಿ. ಅವ್ರು ಶಾರ್ಟ್ ಫಿಲಮ್ ಮಾಡಿ ಇಷ್ಟು ದೊಡ್ಡ ಸಿನಿಮಾ ಮಾಡಿ ಒಂದು ಪ್ರೊಡಕ್ಷನ್ ಮಾಡಿ ಹೊಸೊಬ್ಬರಿಗೆ ಚಾನ್ಸ್ ಕೊಡ್ತಾ ಇರೋದಕ್ಕೆ ನಾನು ಡಾಲಿ ಸರ್ಗೆ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಥರ ಹೊಸೊಬ್ರಿಗೆ ಚಾನ್ಸ್ ಕೊಡೋದು, ಆಮೇಲೆ ಕಿರುಚಿತ್ರನೇ ಬರೀ ಇಷ್ಟಕ್ಕೆ ಇವ್ರು ಸೀಮಿತ ಅಂತ ಅಂದಾಗಲ್ಲ. ಈಗ ಹೊಸ ಹೊಸ OTT ವೆಬ್ ಸೀರೀಸ್ ಅಂತ ಬರೋದು, ಸಿನಿಮಾಗೆ ತುಂಬಾ ಖುಷಿ ಆಗ್ತಿದೆ. ನಾಗ್ ಸರ್ ಆಕ್ಚುಲಿ ವೆರಿ ಸ್ವೀಟ್, ಕಾಮು, ಮಧ್ಯದಲ್ಲಿ ತಮಾಷೆ ಮಾಡ್ತಿರ್ತಾರೆ ಸೆಟ್ ಅಲ್ಲ. ದೊಡ್ಡ ದೊಡ್ಡ ಕಲಾವಿದರು, ಓಂ ಸರ್, ವಿಜಯ್ ಸರ್, ರಿಚರ್ಡ್ ಸರ್ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಝೀ ಮತ್ತು ಡಾಲಿ ಪಿಕ್ಚರ್ಸ್ಗೆ. ಆ್ಯಂಡ್ ಶ್ರೀನಿಧಿ ಸರ್ ಬಗ್ಗೆ ಹೇಳಲೇಬೇಕು. ನನಗೆ ನಾನು US ಶಿಫ್ಟ್ ತೋರಿಸ್ಬಿಟ್ರು ಒಂಥರ. ರಾತ್ರಿ ಫುಲ್ ಶೂಟ್ ಇತ್ತು ಎಲ್ಲ. ನನ್ನ ಪೋರ್ಷನ್ಸ್ ಎಲ್ಲ ನೈಟೇ ಇದ್ದಿರೋದ್ ಕಾರಣ. ಸೊ ನಾವು ಹೆಂಗೆ ಅಂದರೆ ರಾತ್ರಿ ಕಂಪ್ಲೀಟ್ ಶೂಟ್ ಮಾಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಮಲ್ಕೋತಾ ಇದ್ದಿದ್ದು. ಸೊ ಒಂಥರ US ಶಿಫ್ಟಲ್ಲಿ ವಾಕ್ ಮಾಡಿದ್ದು ನಾವು. ತುಂಬ ಚೆನ್ನಾಗಿತ್ತು, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಂಬ ಖುಷಿ ಆಗ್ತದೆ.